ಭೂಲೋಕಕ್ಕೆಲ್ಲ ರಾಜನು ಸೃಷ್ಟಿಯ ಪಾಲಕ ದೇವಕುಮಾರನೇ. ಭೂಲೋಕಕ್ಕೆಲ್ಲ ರಾಜನು ಸೃಷ್ಟಿಯ ಪಾಲಕ ದೇವಕುಮಾರನೇ. ದ್ರೋಹಿಯಾಗಿರ ದಾರಿ ತಪ್ಪಿ ಹೋದೆ, ದ್ರೋಹಿಯಾಗಿನ ದಾರಿ ತಪ್ಪಿ ಹೋದೆ. ಭೂಲೋಕಕ್ಕೆಲ್ಲ ರಾಜನು ಸೃಷ್ಟಿಯ ಪಾಲಕ ದೇವಕುಮಾರನು. ಪಾದಕ್ಕೆ ಶರಣು, ಕಣ್ಣೀರಿನಿಂದ ಬಳಲಿ ಶ್ರೀಯೇಸು ಪಾದಕ್ಕೆ ಶರಣು. ಪಾಪಿಯಾಗಿ ನಿಂಬಳಿಗೆ ಬರಲು ಕರುಣಿಸಿ ಕಾಪಾಡು ದೇವಾ. ಪಾಪಿಯಾಗಿ ನಿಂಬಳಿಗೆ ಬರಲು ಕರುಣಿಸಿ ಕಾಪಾಡು ದೇವಾ. ಭೂಲೋಕಕ್ಕೆಲ್ಲ ರಾಜನು ಸೃಷ್ಟಿಯ ಪಾಲಕ ದೇವಕುಮಾರನೇ. ಭೂಲೋಕಕ್ಕೆಲ್ಲ ರಾಜನು ಸೃಷ್ಟಿಯ ಪಾಲಕ ದೇವಕುಮಾರನೇ. ತಪ್ಪಿಹೋದ ಮಗನಂತೆ ನಾನು ತಂದೆಯಿಂದ ದೂರ ಹೋದೆ. ತಪ್ಪಿಹೋದ ಮಗನಂತೆ ನಾನು ತಂದೆಯಿಂದ ದೂರ ಹೋದೆ. ಸುತನಾಗಿರಲೋಗೆನಲ್ಲ ಆಳಾಗಿ ಸ್ವೀಕರಿಸು ಹಿಂದೆ. ಸುತನಾಗಿರಲೋಗೆನಲ್ಲ ಆಳಾಗಿ ಸ್ವೀಕರಿಸು ಹಿಂದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಟಿವಿ ಇಂಡಿಯಾದ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳಲು ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಿನಲ್ಲಿ ವಂದಿಸಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಲೆಕ್ಕಾಚಾರ ತಲೆ ಕೆಳಗಾದಾಗ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಸಂದೇಶಗಳನ್ನು ಮುಂದುವರಿಸುತ್ತಾ ಈ ದಿನದ ಸಂದೇಶ ಯಾರ ಹೆಸರ ಮೇಲಿದೆ ಎಂಬುದನ್ನು ತಿಳಿದುಕೊಳ್ಳುವ ಮೊದಲು ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥಿಸುವ. ನಮ್ಮ ಪರಲೋಕದ ತಂದೆಯೇ, ಈ ಬೆಳಗಿನ ಜಾವದಲ್ಲಿ ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸು. ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡು. ನಿನ್ನ ಪವಿತ್ರ ಆತ್ಮನು ನಮ್ಮನ್ನು ಬಲಪಡಿಸಲೆಂದು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಆತ್ಮೀಯ ದೇವಜನರೇ, ಲೆಕ್ಕಾಚಾರ ತಲೆ ಕೆಳಗಾದಾಗ ಎಂಬ ಶೀರ್ಷಿಕೆಯಲ್ಲಿ ಈ ದಿನದ ಸಂದೇಶ 12 ಜನ ಅಪೊಸ್ತಲರಲ್ಲಿ ಒಬ್ಬನ ವಿಚಾರವಾಗಿ ಮಾತನಾಡುವಂಥದ್ದಾಗಿದೆ.
ಯಾವ ವ್ಯಕ್ತಿಯು ಇಬ್ಬರು ಯಜಮಾನರಿಗೆ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಆತನು ಆಯ್ಕೆ ಮಾಡಿಕೊಂಡು ಅವರಿಗೆ ಸೇವೆ ಮಾಡಬೇಕಾಗಿದೆ. ಒಂದು ವೇಳೆ ಇಬ್ಬರಿಗೂ ಸೇವೆ ಮಾಡೋದಾದರೆ ಆತನ ಇಬ್ಬರ ಪ್ರೀತಿಯನ್ನು ನಂಬಿಕೆಯನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಸತ್ಯವೇದಗಳನ್ನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11 ಮತ್ತು 12ನೇ ವಚನಕ್ಕೆ ತಿರುಗಿಸುವ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11 ಮತ್ತು 12ನೇ ವಚನ. ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಎಚ್ಚರಿಕೆಯನ್ನು ನೀಡುವಂಥದ್ದಾಗಿದೆ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಎಂಬುದಾಗಿ. ಪ್ರಿಯ ದೇವಜನರೇ, ಸತ್ಯವೇದ ಬಹಳ ಸ್ಪಷ್ಟವಾಗಿ ತಿಳಿಸುತ್ತಾ ಇದೆ. ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ಎಲ್ಲ ವಿಚಾರಗಳು, ಈ ಹಿಂದಿನ ಘಟನೆಗಳು, ಅವು ನಮ್ಮ ಜೀವಿತಕ್ಕೆ ನಿದರ್ಶನಗಳಾಗಿವೆ. ಅವುಗಳನ್ನು ನಾವು ನೋಡುತ್ತಾ, ಅವುಗಳ ಮೂಲಕವಾಗಿ ಆತ್ಮೀಯ ಪಾಠಗಳನ್ನು ನಾವು ಕಲಿತುಕೊಳ್ಳುತ್ತಾ, ನಾವು ದೇವರ ಸಂಸರ್ಗದಲ್ಲಿ, ದೇವರ ಸನ್ಮಾರ್ಗದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ಆತ್ಮೀಕ ಅಭಿವೃದ್ಧಿಯನ್ನು ನಾವು ಹೊಂದಬೇಕಾಗಿದೆ. ನಾನು ನಿಂತಿದ್ದೇನೆ ಎಂಬುದಾಗಿ ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಎಂಬುದಾಗಿ ವಾಕ್ಯವು ನಮ್ಮನ್ನು ಸ್ಪಷ್ಟವಾಗಿ ಎಚ್ಚರಿಸುವಂಥದ್ದಾಗಿದೆ. ಆದುದರಿಂದ ಈ ದಿವಸ 12 ಜನ ಶಿಷ್ಯರಲ್ಲಿ ಒಬ್ಬನಾದಂಥ ಇಸ್ಕರಿಯೋತ ಯೂದನು ತನ್ನ ಜೀವಿತದಲ್ಲಿ ಹೇಗೆ ಆತನು ನಿಂತಿದ್ದೇನೆ ಎಂಬುದಾಗಿ ನೆನೆಸಿಕೊಳ್ಳುತ್ತಾ ಆತನು ಬಿದ್ದು ಹೋದನು ಎಂಬುದನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಆತ್ಮೀಯ ದೇವಜನರೇ, ಇಸ್ಕರಿಯೋತ ಯೂದನ ವಿಚಾರವಾಗಿ ಸತ್ಯವೇದದಲ್ಲಿ ನಾವು ಕಂಡುಕೊಳ್ಳುತ್ತೇವೆ. 12 ಜನ ಶಿಷ್ಯರಲ್ಲಿ ಒಬ್ಬನಾದಂತಹ ಈತನು ದೇವರಿಂದ ಕರೆಯಲ್ಪಟ್ಟಿದ್ದಾಗ್ಯೂ ಆತನು ದೇವರ ಅಂದರೆ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ನರಾವತಾರ ಎತ್ತಿ ಬಂದು ಆತನು ತನ್ನ ಸೇವೆಯ ಪ್ರಾರಂಭದಲ್ಲಿ 12 ಜನ ಶಿಷ್ಯರನ್ನ ಸೇರಿಸಿಕೊಂಡು ಈ ಲೋಕದಲ್ಲಿ ಸೇವೆಯನ್ನು ಮಾಡುತ್ತಾ ಪರಲೋಕ ರಾಜ್ಯದ ಕುರಿತಾದಂಥ ಸುವಾರ್ತೆಯನ್ನು ಆತನು ಸಾರುವಾಗ ಈ ಇಸ್ಕರಿಯೋತ ಯೂದನು ಯೇಸು ಸ್ವಾಮಿಯ ಶಿಷ್ಯನಾಗಿ ಬಂದಿರುವಂಥದ್ದನ್ನು ಸತ್ಯವೇದದಲ್ಲಿ ಓದುತ್ತೇವೆ. ಹೀಗೆ ಬಂದಂಥ ಇಸ್ಕರಿಯೋತ ಯೂದನು 3.5 ವರ್ಷಗಳ ಕಾಲ ಯೇಸು ಸ್ವಾಮಿಯ ಸಂಗಡ ನಡೆದಾಡಿದನು. 3.5 ವರ್ಷಗಳ ಕಾಲ ಕ್ರಿಸ್ತನ ಸಂಗಡ ಸಮಯವನ್ನು ಕಳೆದನು. ಸ್ವಾಮಿಯವರು ಮಾಡಿದಂಥ ಎಲ್ಲ ಅದ್ಭುತ ಮಹತ್ ಕಾರ್ಯಗಳನ್ನು ಆತನು ಕಣ್ಣಾರೆ ಕಂಡನು, ಕಿವಿಯಾರೆ ಕೇಳಿದನು. ಅನೇಕ ವಿಚಾರಗಳನ್ನು ತನ್ನ ಸ್ವತಃ ಜೀವಿತದಲ್ಲಿ ಆತನು ಅನುಭವಿಸಿದನು. ಯೇಸು ಸ್ವಾಮಿಯವರ ಬೋಧನೆಗಳು, ಪರಲೋಕ ರಾಜ್ಯದ ಕುರಿತಾದಂಥ ಶುಭ ಸಂದೇಶ ಆತನ ಕಿವಿಗಳನ್ನು ಹೊಕ್ಕಿತು. ಪ್ರಿಯರ್, ಆದಾಗ್ಯೂ ಇಸ್ಕರಿಯೋತ ಯೂದನು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವಲ್ಲಿ ವಿಫಲನಾದ. ಇತರ ಶಿಷ್ಯರುಗಳನ್ನು ಹಾಗೂ ಇಸ್ಕರಿಯೋತ ಯೂದನಿಗೆ ಹೋಲಿಕೆ ಮಾಡಿ ನೋಡುವಾಗ ಇತರ ಶಿಷ್ಯರುಗಳು ಅವರು ಸಾಮಾನ್ಯವಾದಂಥ ಮೀನುಗಾರರಾಗಿದ್ದರು. ಆದರೆ ಇಸ್ಕರಿಯೋತ ಯೂದನ ವಿಚಾರವಾಗಿ ಸತ್ಯವೇದದ ಇತಿಹಾಸ ತಿಳಿಸೋದೇನೆಂದರೆ, ಇಸ್ಕರಿಯೋತ ಯೂದನು ಆ ಎಲ್ಲ ಶಿಷ್ಯರಿಗಿಂತ ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿದಂಥ ಶಿಷ್ಯನಾಗಿದ್ದನು. ಅಷ್ಟು ಮಾತ್ರವಲ್ಲದೆ ಈ ಇಸ್ಕರಿಯೋತ ಯೂದನಲ್ಲಿ ನಾಯಕತ್ವದ ಗುಣಲಕ್ಷಣಗಳು ಬಹಳ ಸ್ಪಷ್ಟವಾಗಿ ಕಂಡುಬರುವಂಥವುಗಳಾಗಿದ್ದವು. ಸ್ವಾಮಿಯು ಈತನನ್ನ
ಆ ಶಿಷ್ಯರ ಗುಂಪಿನಲ್ಲಿಯೇ ಒಂದು ವಿಶೇಷವಾದಂಥ ಕೆಲಸಕ್ಕೆ ಆತನನ್ನು ನೇಮಿಸಿದ್ದನು. ಈತನು 12 ಜನ ಶಿಷ್ಯರಲ್ಲಿ ಖಜಾಂಜಿ ಅಂದರೆ ಹಣದ ವ್ಯವಹಾರವನ್ನು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿಕೆಯನ್ನು ಆತನು ಹೊಂದಿಕೊಂಡಿದ್ದನು. ಪ್ರಿಯ ದೇವಜನರೇ, ಹಣದ ವ್ಯಾಮೋಹ ಬಹಳಷ್ಟು ಮೋಸಕರವಾದದ್ದು. ಹಣವು ಏನನ್ನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ, ಅಥವಾ ಹಣದಾಸೆಯಿಂದ ಮನುಷ್ಯನು ಯಾವ ಕೆಟ್ಟ ಕಾರ್ಯವನ್ನು ಬೇಕಾದರೂ ಮಾಡಬಹುದು ಎಂಬುದಕ್ಕೆ ಸಾಕಷ್ಟು ನಿದರ್ಶನಗಳು ಸತ್ಯವೇದದಲ್ಲಿ ಉಂಟು. ಅದರಲ್ಲಿ ಇಸ್ಕರಿಯೋತ ಯೂದನ ನಿದರ್ಶನವೂ ಸಹ ಒಂದು. ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಈ ಹಣದ ವಿಚಾರವಾಗಿ ಬಹಳ ಸ್ಪಷ್ಟವಾದಂತಹ ಎಚ್ಚರಿಕೆಯನ್ನ ನೀಡುವಂಥದ್ದಾಗಿದೆ. ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ ಭಕ್ತನಾದಂಥ ಪೌಲನು ಬರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಹಣದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಈ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾದಂಥ ಈ ಹಣವನ್ನು ಬೆನ್ನು ಹತ್ತಿ ಹೋಗುವಂಥವರ ಜೀವಿತ ಅದು ಅನೇಕ ವೇದನೆಗಳಿಂದ ತಿವಿಯಲ್ಪಡುವಂಥದ್ದಾಗಿದೆ. ಅನೇಕ ತೊಂದರೆಗಳನ್ನು ಅವರು ತಮ್ಮ ಜೀವಿತದಲ್ಲಿ ಎದುರಿಸಬೇಕಾಗುತ್ತದೆ. ಹಣವನ್ನು ಸಂಪಾದನೆ ಮಾಡಬಹುದು, ಆದರೆ ಮನುಷ್ಯನಿಗೆ ಪ್ರಾಮುಖ್ಯವಾಗಿ ಬೇಕಾದಂಥ ರಕ್ಷಣೆಯನ್ನಾಗಲಿ ಅಥವಾ ಶಾಂತಿ ಸಮಾಧಾನವನ್ನಾಗಲಿ ಅವರು ಕಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಪ್ರಿಯರ್, ಇಸ್ಕರಿಯೋತ ಯೂದನು ತನ್ನ ಮನಸ್ಸಿನಲ್ಲಿ ಅನೇಕ ಲೆಕ್ಕಾಚಾರಗಳನ್ನು ಆತನು ಹಾಕಿಕೊಳ್ಳುತ್ತಾ ಇದ್ದನು. ಹಾಗಾದರೆ ಆ ಲೆಕ್ಕಾಚಾರಗಳು ಏನಾಗಿತ್ತು ಎಂಬುದಾಗಿ ನಾವು ನೋಡುವಾಗ ಬಹಳ ಪ್ರಾಮುಖ್ಯವಾದಂಥ 4 ಅಂಶಗಳ ಬಗ್ಗೆ ನಾನು ಇಲ್ಲಿ ತಿಳಿಸುವಾತನಾಗಿದ್ದೇನೆ. ಮೊದಲನೇದಾಗಿ ಆತನ ಬಲಹೀನತೆ ಹಣದ ವ್ಯಾಮೋಹ. ಹಣದ ವ್ಯಾಮೋಹ ಆತನಲ್ಲಿ ಇರುವ ಪ್ರಯುಕ್ತವಾಗಿ ಆತನು ಯೇಸು ಸ್ವಾಮಿಯನ್ನ ಹಿಂಬಾಲಿಸಿದಂಥ ಉದ್ದೇಶ, ಮುಂದೆ ಯೇಸು ಸ್ವಾಮಿಯು ರೋಮ್ ಸಾಮ್ರಾಜ್ಯವನ್ನ ಕಿತ್ತು ಹಾಕಿ ಆತನೇ ಯಹೂದ್ಯ ಸಾಮ್ರಾಜ್ಯವನ್ನ ಕಟ್ಟುವಾತನಾಗಿದ್ದಾನೆ. ಯಹೂದ್ಯರ ರಾಜನಾಗಿ ಆತನು ಆಳ್ವಿಕೆಯನ್ನ ಮಾಡುತ್ತಾನೆ. ಆತನು ಹೀಗೆ ಯಹೂದ ಸಾಮ್ರಾಜ್ಯವನ್ನು ಆಳುವಾಗ ನಾನು ಈ ಖಜಾಂಜಿ ಹುದ್ದೆಯಲ್ಲಿ ಮುಂದುವರಿಯಬಹುದು ಎಂಬ ಅನೇಕ ತಪ್ಪು ನಿರ್ಧಾರಗಳನ್ನು, ತಪ್ಪಾದಂಥ ಲೆಕ್ಕಾಚಾರಗಳನ್ನು ಆತನು ತನ್ನ ಮನಸ್ಸಿನಲ್ಲಿ ಹಾಕಿಕೊಂಡ. ಪ್ರಿಯರೇ, ಹೀಗೆ ಈ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಹಾಕಿಕೊಂಡಂತಹ ಇಸ್ಕರಿಯೋತ ಯೂದನು ಹಣದ ವ್ಯಾಮೋಹಕ್ಕೆ ದಿನೇ ದಿನೇ ಆತನು ಒತ್ತು ಕೊಡುತ್ತಾ ಬಂದನು. ಇದು ಮೊದಲನೆಯ ವಿಚಾರ. ಹಾಗೆ ಇಸ್ಕರಿಯೋತ ಯೂದನಲ್ಲಿ ಇದ್ದಂಥ ಮತ್ತೊಂದು ಸಮಸ್ಯೆ ಎಂದರೆ ಇತರ ಶಿಷ್ಯರಿಗಿಂತ ತಾನೇ ಶ್ರೇಷ್ಠನೆಂಬ ಭಾವನೆ. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ನಿಮ್ಮನ್ನ ಇತರರಿಗಿಂತ ಶ್ರೇಷ್ಠರೆಂದು ಎಣಿಸದೆ ಇತರರನ್ನ ನಿಮಗಿಂತ ಶ್ರೇಷ್ಠರೆಂದು ಎಣಿಸಿರಿ ಎಂಬುದಾಗಿ ಸ್ವಾಮಿ ನಮಗೆ ಎಚ್ಚರಿಕೆಯನ್ನ, ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಿರೋದ್ರಿಂದ ಬೇರೆಯವರನ್ನು ನಾವು ನಮಗಿಂತಲೂ ಶ್ರೇಷ್ಠರೆಂಬುದಾಗಿ ನಾವು ಕಾಣುವಾಗ ಖಂಡಿತವಾಗಿಯೂ ನಾವು ಅನೇಕ ಆಶೀರ್ವಾದಗಳನ್ನು ಹೊಂದುತ್ತೇವೆ. ಆದರೆ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿದ್ದಂತಹ ಲೆಕ್ಕಾಚಾರ ಏನೆಂದರೆ, ಈ 12 ಜನ ಶಿಷ್ಯರಲ್ಲಿ ಹೆಚ್ಚು ಜ್ಞಾನವನ್ನು, ವಿದ್ಯಾಭ್ಯಾಸವನ್ನು ಹೊಂದಿರುವಂಥ ವ್ಯಕ್ತಿ ನಾನೊಬ್ಬನೇ. ಬೇರೆಯವರು ವಿದ್ಯಾಭ್ಯಾಸವನ್ನು ಹೊಂದಿಲ್ಲ, ಆದುದರಿಂದ ಇತರರಿಗಿಂತ ನಾನೇ ಶ್ರೇಷ್ಠನೆಂಬ ಆಲೋಚನೆ ಆತನ ಮನಸ್ಸನ್ನು
ಮನೆ ಮಾಡಿಕೊಂಡಿತ್ತು. ಆತನು ಬೇರೆ ವ್ಯಕ್ತಿಗಳನ್ನ ಅಥವಾ ಇತರ ಶಿಷ್ಯರನ್ನ ತನ್ನ ಸಂಗಡ ಹೋಲಿಕೆ ಮಾಡಿಕೊಳ್ಳುತ್ತಾ ಆತನು ಅವರನ್ನ ಬಹಳ ತುಚ್ಛವಾಗಿ ಕಾಣುವಂತಹ ವ್ಯಕ್ತಿಯಾಗಿದ್ದನು. ಪ್ರಿಯರೇ, ಆತನ ಆಲೋಚನೆ ಹೇಗಿತ್ತೆಂದರೆ, ಪೇತ್ರನನ್ನ ನೋಡುವಾಗ ಓ ಈತನು ಒಂದು ರೀತಿ ಆಲೋಚನೆ ಮಾಡದೆ ಮಾತನಾಡುವಂತಹ ವ್ಯಕ್ತಿ, ವಯಸ್ಸಾಗಿದೆ ಆದರೆ ಬುದ್ಧಿ ಬೆಳೆದಿಲ್ಲ ಅನ್ನುವಂಥ ಮಟ್ಟದಲ್ಲಿ ಆತನು ಆಲೋಚಿಸುತ್ತಿದ್ದನು. ಹಾಗೆಯೇ ಯೋಹಾನ ಮತ್ತು ಯಾಕೋಬರನ್ನು ನೋಡುವಾಗ ಇವರು ಕೋಪಿಷ್ಟರು ಎಂಬುದಾಗಿ ಆತನು ಅವರ ಬಗ್ಗೆ ಆಲೋಚಿಸುತ್ತಿದ್ದನು. ಮತ್ತಾಯನನ್ನು ನೋಡುವಾಗ ಈ ಮತ್ತಾಯನಾದರೂ ಈತನಿಗೆ ಹೇಗೆ ಹಣವನ್ನು ಸಂಪಾದನೆ ಮಾಡಬೇಕು, ಹೇಗೆ ಶ್ರೀಮಂತಿಕೆಯನ್ನು ಹೊಂದಬೇಕನ್ನುವಂಥ ಜ್ಞಾನ ಇಲ್ಲ. ಈತನು ಪ್ರತಿಯೊಂದೊಂದು ಪೈಸೆಯಲ್ಲೂ ಸಹ ಈತನು ನಂಬಿಗಸ್ತನಾಗಿರೋದಕ್ಕೆ ಪ್ರಯತ್ನಿಸುತ್ತಾನೆ ಎಂಬುದಾಗಿ ಯೋಚಿಸುತ್ತಿದ್ದನು. ತೋಮನನ್ನ ಕುರಿತು ಯೋಚಿಸುವಾಗ ಈತನಾದರೂ ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು, ಯಾವಾಗ ನಂಬಬೇಕು, ಯಾವಾಗ ನಂಬಬಾರದು ಅನ್ನುವಂಥ ಸ್ಪಷ್ಟ ತಿಳುವಳಿಕೆ ಇಲ್ಲದ ಅಪನಂಬಿಗಸ್ತನು ಎಂಬುದಾಗಿ ಆತನು ಆಲೋಚಿಸುತ್ತಿದ್ದನು. ಹೀಗೆ ಪ್ರಿಯರೇ, ಇಸ್ಕರಿಯೋತ ಯೂದನು ಇತರ ಜನರ ಬಗ್ಗೆ ಅಥವಾ ಇತರ ಶಿಷ್ಯರುಗಳ ಬಗ್ಗೆ ಅವನು ತನ್ನ ಮನಸ್ಸಿನಲ್ಲಿ ತನ್ನದೇ ಆದಂಥ ಕಲ್ಪನೆಗಳನ್ನು, ಆಲೋಚನೆಗಳನ್ನು ಆತನು ಮಾಡಿಕೊಳ್ಳುತ್ತಿದ್ದನು. ಮೂರನೇದಾಗಿ ಈತನಲ್ಲಿದ್ದಂಥ ಮತ್ತೊಂದು ಕೆಟ್ಟ ಆಲೋಚನೆ, ಲೆಕ್ಕಾಚಾರ ಏನೆಂದರೆ ಗುಂಪುಗಾರಿಕೆಯನ್ನು ಮಾಡುವಂಥದ್ದು. ಯೇಸು ಸ್ವಾಮಿಯವರು ಸುಂಕದವನ ಮನೆಗೆ ಔತಣಕ್ಕೆ ಎಂಬುದಾಗಿ ಹೋದಾಗ ಅಲ್ಲಿ ಒಬ್ಬ ಸ್ತ್ರೀಯು ಸುಗಂಧ ತೈಲವನ್ನು ತೆಗೆದುಕೊಂಡು ಬಂದು ತನ್ನ ಕಣ್ಣೀರಿನಿಂದ ಕ್ರಿಸ್ತನ ಪಾದಗಳನ್ನು ತ್ಯಾವ ಮಾಡಿ ತನ್ನ ತಲೆ ಕೂದಲುಗಳಿಂದ ಒರೆಸಿ ತಾನು ತಂದಿದ್ದ ಸುಗಂಧ ದ್ರವ್ಯವನ್ನು ಆತನ ಪಾದಗಳಿಗೆ ಹಚ್ಚುವಾಗ ಇಸ್ಕರಿಯೋತ ಯೂದನು ಅದನ್ನು ನೋಡಿ ಈ ಸುಗಂಧ ದ್ರವ್ಯವನ್ನು ಹೀಗೆ ವ್ಯರ್ಥ ಮಾಡುವುದೇಕೆ ಎಂಬುದಾಗಿ ಉದ್ಗರಿಸುವಂಥದ್ದನ್ನು ನೋಡುತ್ತೇವೆ. ಹೀಗೆ ಈ ಸುಗಂಧ ದ್ರವ್ಯವನ್ನು ವ್ಯರ್ಥ ಮಾಡುತ್ತಾ ಇರುವಂಥದ್ದನ್ನ ಆತನು ತನ್ನ ಶಿಷ್ಯರ ಸಂಗಡ ಹಂಚಿಕೊಂಡನು. ಯೇಸು ಸ್ವಾಮಿಯ ವಿಚಾರವಾಗಿ, ಯೇಸು ಸ್ವಾಮಿಯ ಬಗ್ಗೆ ಆತನು ತಪ್ಪಾದಂತಹ ಅಭಿಪ್ರಾಯವನ್ನ ಶಿಷ್ಯರ ಮನಸ್ಸಿನಲ್ಲಿ ಹುಟ್ಟಿಸೋದಕ್ಕೆ ಪ್ರಯತ್ನಿಸಿದನು. ಆತನು ಗುಂಪುಗಾರಿಕೆಯನ್ನ ಮಾಡುವಂತ ಆಲೋಚನೆಗೆ ತನ್ನನ್ನು ಒಪ್ಪಿಸಿಕೊಟ್ಟನು. ಪ್ರಿಯರೇ, ಆತನಲ್ಲಿದ್ದಂಥ ಇನ್ನೊಂದು ಬಲಹೀನತೆ ಎಂದರೆ ಇಸ್ಕರಿಯೋತ ಯೂದನು ತಾನು ಯೇಸುವಿಗಿಂತಲೂ ವಿಶೇಷವಾದಂಥ ಜ್ಞಾನವನ್ನ ಹೊಂದಿದಂಥ ವ್ಯಕ್ತಿ ಅಥವಾ ಯೇಸುವಿಗಿಂತಲೂ ತಾನೇ ಬುದ್ಧಿವಂತನು ಎಂಬುದಾಗಿ ಆಲೋಚಿಸುವಂತಹ ಸ್ವಭಾವಕ್ಕೆ ಒಳಗಾಗಿದ್ದನು. ಆತನು ತನ್ನ ಮನಸ್ಸಿನಲ್ಲಿ ಯೇಸುವಿಗೆ ಹಣದ ಬೆಲೆ ಗೊತ್ತಿಲ್ಲ ಎಂಬುದಾಗಿ ಆಲೋಚಿಸಿಕೊಂಡನು. ಆದುದರಿಂದ ಆ ಸುಗಂಧ ದ್ರವ್ಯವನ್ನು ಹಚ್ಚುವಂತಹ ಸ್ತ್ರೀಯ ವಿಚಾರವಾಗಿ ಆತನು ಆ ಸುಗಂಧ ದ್ರವ್ಯಕ್ಕೆ ಬೆಲೆಯನ್ನು ಕಟ್ಟುವಾತನಾಗಿದ್ದಾನೆ. ಅಲ್ಲಿ ಇಸ್ಕರಿಯೋತ ಯೂದನು ಹೇಳುವಂಥದ್ದೇನೆಂದರೆ, ಈ ಸುಗಂಧ ದ್ರವ್ಯವನ್ನು 300 ರೂಪಾಯಿಗಳಿಗೆ ಮಾರಿ ಆ ಬಂದಂಥ ಹಣದಿಂದ ಬಡವರಿಗೆ ಸಹಾಯ ಮಾಡಬಹುದಾಗಿತ್ತಲ್ಲವೇ ಎಂಬುದಾಗಿ ಆತನು ಆಲೋಚಿಸಿದನು. ಹಾಗೂ ಆ ವಿಚಾರವನ್ನು ಆತನು ಹಂಚಿಕೊಂಡನು. ಆದರೆ ಯೇಸು ಸ್ವಾಮಿ ಕೊಟ್ಟಂಥ ಉತ್ತರ, ಬಡವರು ಯಾವಾಗಲೂ ನಿಮ್ಮ ಸಂಗಡ, ನಿಮ್ಮ ಮಧ್ಯದಲ್ಲಿ ಇರುತ್ತಾರೆ, ಆದರೆ ನಾನು ನಿಮ್ಮ ಸಂಗಡ ಇರುವುದಿಲ್ಲ ಎಂಬುದಾಗಿ. ಪ್ರಿಯ ದೇವಜನರೇ, ಈ ಮೂಲಕವಾಗಿ ಆತನು ಅಂದುಕೊಂಡಿದ್ದೇನೆಂದರೆ,
ಯೇಸು ಸ್ವಾಮಿಗೂ ಸಹ ಹಣದ ಬೆಲೆ ಗೊತ್ತಿಲ್ಲ ಎಂಬುದಾಗಿ ಆತನು ಭಾವಿಸಿದನು. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಇಂಥ ಹಣದ ವ್ಯಾಮೋಹಕ್ಕೆ ಒಳಗಾದಂತಹ ಇಸ್ಕರಿಯೋತ ಯೂದನು ಪ್ರತಿನಿತ್ಯ ಆತನು ತನ್ನ ಜೀವಿತವನ್ನ ಕೆಡಿಸಿಕೊಳ್ಳುತ್ತಾ ಬಂದನು. ಹಣದ ಮೇಲಿನ ವ್ಯಾಮೋಹ ಆತನಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಾ ಬಂತು. ಕೊನೆಗೆ ಆತನು ಅಂದುಕೊಂಡದ್ದೇನೆಂದರೆ, ಯೇಸು ಸ್ವಾಮಿಯನ್ನ ಕೇವಲ 30 ಬೆಳ್ಳಿ ನಾಣ್ಯಗಳಿಗೆ ಮಾರಿಬಿಡೋದಕ್ಕೆ ಆತನು ಸಿದ್ಧನಾದನು. ಹಣದ ವ್ಯಾಮೋಹ ಎಷ್ಟು ಘೋರವಾದಂಥ ಕೃತ್ಯಕ್ಕೆ ನಡೆಸುತ್ತದೆ ಎಂಬುದಕ್ಕೆ ಇದು ಸ್ಪಷ್ಟವಾದಂಥ ನಿದರ್ಶನವಾಗಿದೆ ಪ್ರಿಯರ. ತನ್ನ ಯಜಮಾನನಾದಂಥ, ತನ್ನ ನಾಯಕನಾದಂಥ, ಜಗದ್ರಕ್ಷಕನಾದಂಥ ಯೇಸು ಸ್ವಾಮಿಯವರನ್ನ ಕೇವಲ 30 ಬೆಳ್ಳಿ ನಾಣ್ಯಗಳಿಗೆ ಆತನು ಮಾರುವುದಕ್ಕೆ ಒಡಂಬಟ್ಟನು. ಹೀಗೆ ಆತನು ಒಡಂಬಟ್ಟಿರೋದಕ್ಕೆ ಒಂದು ಕಾರಣ ಇದೆ. ಕಾರಣ ಏನೆಂದರೆ, ಇಸ್ಕರಿಯೋತ ಯೂದನು ಯೇಸು ಸ್ವಾಮಿಯ ಸಂಗಡ ಅನೇಕ ಸ್ಥಳಗಳಲ್ಲಿ ಸಂಚರಿಸುತ್ತಾ ಇರುವಾಗ ಅನೇಕ ಸಾರಿ ಯೇಸು ಸ್ವಾಮಿಯವರನ್ನ ಯಹೂದ್ಯರು ಕಲ್ಲಿನಿಂದ ಹೊಡೆಯಬೇಕೆಂಬುದಾಗಿ ಪ್ರಯತ್ನಿಸಿದಾಗ ಯೇಸು ಸ್ವಾಮಿಯವರು ಆಶ್ಚರ್ಯಕರವಾದ ರೀತಿಯಲ್ಲಿ ಅವರ ಮಧ್ಯದಿಂದ ಹಾದು ಹೋಗುತ್ತಾ ಇದ್ದರು. ಅಲ್ಲಿಂದ ಅವರು ತಪ್ಪಿಸಿಕೊಂಡು ಹೋಗುತ್ತಾ ಇದ್ದರು. ಈ ದೃಶ್ಯವನ್ನು ಬಹಳ ಸ್ಪಷ್ಟವಾಗಿ ಕಂಡುಕೊಂಡಂತ ಇಸ್ಕರಿಯೋತ ಯೂದನು ತನ್ನ ಮನಸ್ಸಿನಲ್ಲಿ ಆತನು ಹಾಕಿಕೊಂಡಂತ ಲೆಕ್ಕಾಚಾರ ಏನೆಂದರೆ, ನಾನು ಯೇಸು ಕ್ರಿಸ್ತನನ್ನ ವೈರಿಗಳಿಗೆ ಹಿಡಿದು ಕೊಡುತ್ತಾನೆ, ಆದರೆ ಯೇಸು ಕ್ರಿಸ್ತನು ಅವರಿಂದ ತಪ್ಪಿಸಿಕೊಳ್ಳುತ್ತಾನೆ ಎಂಬುದಾಗಿ ಭಾವಿಸಿದನು. ಆದುದರಿಂದ ಆತನು ಮಹಾಯಾಜಕರ ಬಳಿಗೆ ಹೋಗಿ 30 ನಾಣ್ಯಗಳಿಗೆ ಕ್ರಿಸ್ತನನ್ನ ಹಿಡಿದುಕೊಡೋದಕ್ಕೆ ಒಡಂಬಟ್ಟು ಅವರನ್ನ ಕರೆದುಕೊಂಡು ಆ ಗೆತ್ಸೆಮನೆ ತೋಟಕ್ಕೆ ಬಂದು ಯೇಸು ಸ್ವಾಮಿಗೆ ಮುದ್ದಿಟ್ಟು, ಈತನನ್ನ ಹಿಡಿಯಿರಿ, ಗಟ್ಟಿಯಾಗಿ ಹಿಡಿಯಿರಿ ಎಂಬುದಾಗಿ ಆತನು ಹೇಳಿದ. ಯಾಕೆಂದರೆ ಒಂದು ವೇಳೆ ನೀವು ಗಟ್ಟಿಯಾಗಿ ಹಿಡಿಯದೇ ಹೋದರೆ ಆತನು ತಪ್ಪಿಸಿಕೊಳ್ಳುತ್ತಾನೆ. ಆತನು ತಪ್ಪಿಸಿಕೊಂಡರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ನೀವು ನನಗೆ ಕೊಟ್ಟಂತ 30 ಬೆಳ್ಳಿ ನಾಣ್ಯಗಳನ್ನು ನೀವು ಮತ್ತೆ ಹಿಂತಿರುಗಿ ಕೇಳುವ ಹಾಗಿಲ್ಲ ಅನ್ನುವಂಥ ಆಲೋಚನೆ ಆತನ ಮನಸ್ಸಿನಲ್ಲಿ ಮೂಡಿತು. ಪ್ರಿಯರೇ, ಆತ ನೆನೆಸಿದನು, ತನ್ನ ಮನಸ್ಸಿನಲ್ಲಿ ಲೆಕ್ಕಾಚಾರವನ್ನು ಹಾಕಿಕೊಂಡನು, ಯೇಸು ಸ್ವಾಮಿ ಅವರಿಂದ ತಪ್ಪಿಸಿಕೊಳ್ಳುತ್ತಾರೆ ಎಂಬುದಾಗಿ. ಆದರೆ ಆತನ ಲೆಕ್ಕಾಚಾರ ಸಂಪೂರ್ಣವಾಗಿ ಅದು ತಲೆ ಕೆಳಗಾಗಿತ್ತು. ಪ್ರಿಯರೇ, ಯೇಸು ಸ್ವಾಮಿಯವರನ್ನ ಇಸ್ಕರಿಯೋತ ಯೂದನು ಹಿಡಿದುಕೊಟ್ಟಾಗ ಯೇಸು ಸ್ವಾಮಿಯವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲ್ಪಟ್ಟಿತು ಎಂಬ ವಿಚಾರ ಇಸ್ಕರಿಯೋತ ಯೂದನಿಗೆ ಗೋಚರವಾಗುತ್ತದೆ. ಇಸ್ಕರಿಯೋತ ಯೂದನು ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟು ದೂರದಿಂದ ಆತನು ವೀಕ್ಷಿಸುತ್ತಾ ಇದ್ದನು. ಯಾವಾಗ ಯೇಸು ಸ್ವಾಮಿಗೆ ಮರಣದಂಡನೆ ಶಿಕ್ಷೆ ಆಯಿತು ಎಂಬುದಾಗಿ ಆತನಿಗೆ ಗೊತ್ತಾಗುತ್ತದೋ ಆಗ ಇಸ್ಕರಿಯೋತ ಯೂದನು ಬಹಳಷ್ಟು ತನ್ನ ಮನಸ್ಸಿನಲ್ಲಿ ಬೇಸರಗೊಂಡನು. ಆತನು ಪಶ್ಚಾತ್ತಾಪವನ್ನ ಪಡುವುದಕ್ಕೆ ಪ್ರಾರಂಭಿಸಿದನು. ಹಾಗೂ ಆತನು ಆ ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ಆ ಮಹಾಯಾಜಕರಿಗೆ ಕೊಟ್ಟು, ತೆಗೆದುಕೊಳ್ಳಿರಿ, ಈ ನಿಮ್ಮ ಹಣವನ್ನ ನನ್ನ ಯಜಮಾನನಾದಂಥ ಕ್ರಿಸ್ತನನ್ನ ಬಿಡುಗಡೆ ಮಾಡಿರಿ ಎಂಬುದಾಗಿ ಹೇಳುವಾಗ ಆ ಮಹಾಯಾಜಕರು ಆತನ ಮಾತಿಗೆ ಕಿವಿಗೊಡಲಿಲ್ಲ. ಪ್ರಿಯರ, ಅದನ್ನ ನೀನೇ ನೋಡಿಕೋ, ಅದಕ್ಕೆ ನಮಗೆ ಸಂಬಂಧ ಇಲ್ಲ ಎಂಬ ರೀತಿಯಲ್ಲಿ ಅವರು ಮಾತನಾಡಿದರು. ಪ್ರಿಯರೇ, ಇಸ್ಕರಿಯೋತ ಯೂದನ ಲೆಕ್ಕಾಚಾರ ತಲೆ ಕೆಳಗಾಯಿತು. ಆತನು ಪಶ್ಚಾತ್ತಾಪ ಪಟ್ಟನು. ಆದರೆ ಆ ಪಶ್ಚಾತ್ತಾಪ ಅದು ದೇವರ ಆತ್ಮನಿಂದ ಪ್ರೇರಣೆಯಾದಂಥ ಪಶ್ಚಾತ್ತಾಪವೂ ಆಗಿರಲಿಲ್ಲ. ಆತನು ತಾನು ಮಾಡಿದ ತಪ್ಪಿಗೆ ವಿಷಾದವನ್ನು ವ್ಯಕ್ತಪಡಿಸಿದನೇ ವಿನಃ ಸಂಪೂರ್ಣ ಹೃದಯದಿಂದ ಆತನು ಪಶ್ಚಾತ್ತಾಪ ಪಡಲಿಲ್ಲ. ಪರಿಣಾಮವಾಗಿ ಆತನ ಅಂತಸ್ಥಿತಿ ಬಹಳ ಘೋರವಾಯಿತು. ಆತನು ನಿರ್ಧರಿಸಿದ್ದೇನೆಂದರೆ, ನಾನು ಬದುಕಿದ್ದು ಪ್ರಯೋಜನವಿಲ್ಲ,
ನಾನು ಹೋಗಿ ನೇಣು ಹಾಕಿಕೊಂಡು ಸಾಯಬೇಕೆಂಬುದಾಗಿ ಆತನು ನಿರ್ಧರಿಸಿ ಆತನು ನೇಣು ಹಾಕಿಕೊಂಡು ಸತ್ತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆತ್ಮೀಯ ದೇವಜನರೇ, ಹಣದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಇಸ್ಕರಿಯೋತ ಯೂದನು ನಿಂತಿದ್ದೇನೆ ಎಂಬುದಾಗಿ ನೆನೆಸಿದನು, ಆದರೆ ಆತನು ಬಿದ್ದು ಹೋದನು. ಹಣದ ಆಸೆ ಆತನನ್ನ ಬಿದ್ದು ಹೋಗುವಂತೆ ಮಾಡಿತು. ಪ್ರಿಯರೇ, ಈ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾದಂಥ ಸತ್ಯಾಂಶ ಬಹಳಷ್ಟಿದೆ. ಅನೇಕರು ನಾವು ನಿಂತಿದ್ದೇವೆ ಎಂಬುದಾಗಿ ನೆನೆಸುತ್ತಾ ಇದ್ದೇವೆ. ನಾವು ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ, ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡುತ್ತೇವೆ, ಸತ್ಯವೇದವನ್ನು ಓದುತ್ತೇವೆ ಎಂಬುದಾಗಿ ನಾವು ಸಂತೋಷಿಸಬಹುದು. ಪ್ರಿಯರೇ, ಬರೀ ಪ್ರಾರ್ಥಿಸುವ ಪಕ್ಷಕ್ಕೆ, ವಾಕ್ಯವನ್ನು ಓದುವ ಮಾತ್ರಕ್ಕೆ ಎಲ್ಲವೂ ಸರಿ ಆಗೋದಿಲ್ಲ ಪ್ರಿಯರೇ. ಆದರೆ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುವಾಗ, ನಾವು ಕ್ರಿಸ್ತನ ಬೋಧನೆಯನ್ನು ಅಳವಡಿಸಿಕೊಂಡು ನಡೆಯುವಾಗ ಮಾತ್ರ ಆಶೀರ್ವಾದವನ್ನು ಹೊಂದುತ್ತೇವೆ. ಹಾಗಾಗುವಂತೆ ನನ್ನ ಸಂಗಡ ತಲೆಬಾಗಿ ಪ್ರಾರ್ಥಿಸುವ. ನಮ್ಮ ಪರಲೋಕದ ಸ್ವಾಮಿಯೇ, ಇಸ್ಕರಿಯೋತ ಯೂದನ ಹಾಗೆ ನಮ್ಮ ಜೀವಿತ ಆಗದಂತೆ ನಾವು ಯಾವಾಗಲೂ ನಿನ್ನ ಮೇಲೆ ಆತುಕೊಂಡವರಾಗಿ ನಿನ್ನ ಪ್ರೀತಿ ವಿಶ್ವಾಸದಲ್ಲಿ ನಿನ್ನ ಸತ್ಯದ ಮಾರ್ಗದಲ್ಲಿ ನಡೆಯೋದಕ್ಕೆ ನಮಗೆ ಸಹಾಯ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಟಿವಿ ಇಂಡಿಯಾದ ಮೂಲಕವಾಗಿ ಸಂದೇಶವನ್ನು ಕೇಳುವ ಹಾಗೆ ಮುಂದಿನ ಸಂದೇಶ ಯಾರ ಹೆಸರ ಮೇಲಿದೆ ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ಹೋಪ್ ಟಿವಿ ಇಂಡಿಯಾ ಚಾನೆಲನ್ನು ವೀಕ್ಷಿಸುತ್ತಾ ಇರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.